ಬಸವಣ್ಣ ಹತ್ರ ಹುಷಾರು, ಗಾಡಿಲಿ ಬರೋರು ಇದ್ ಮಾಡೋ. ಎಸ್, ಭಾನುವಾರ ರಾತ್ರಿ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮದ ಕಣಿವೆ ಬಸವಣ್ಣ ದೇವಸ್ಥಾನದ ಬಳಿ ಸಾರ್ವಜನಿಕರು ವಾಹನಗಳಲ್ಲಿ ಸಂಚಾರ ಮಾಡುವಾಗ ಇದೇ ಸಂದರ್ಭದಲ್ಲಿ ರಸ್ತೆ ದಾಟ್ತಾ ಇದ್ದ ಚಿರತೆಯನ್ನ ವಾಹನದಲ್ಲಿದ್ದ ಪ್ರಯಾಣಿಕರು ಗಮನಿಸಿದ್ದಾರೆ. ಇದು ವಾಹನದಲ್ಲಿದ್ದ ಪ್ರಯಾಣಿಕರಲ್ಲಿ ಆತಂಕವನ್ನ ಮೂಡಿಸಿದೆ. ಕೂಡಲೇ ವಾಹನದಲ್ಲಿದ್ದ ಪ್ರಯಾಣಿಕರು ಮೊಬೈಲ್ ಮೂಲಕ ವಿಡಿಯೋ ಚಿತ್ರೀಕರಣ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಯಬಿಟ್ಟಿದ್ದಾರೆ. ಇನ್ನು ನಂದಿ ಹಿಲ್ಸ್ ಪ್ರವಾಸಕ್ಕೆ ಬರುವ ನೂರಾರು ಜನರು ಇದೇ ರಸ್ತೆಯನ್ನ ಬಳಸ್ತಾ ಇರೋ ಹಿನ್ನೆಲೆಯಲ್ಲಿ ಪ್ರವಾಸಿಗರಿಗೆ ಇದೀಗ ಭಯ ಹೆಚ್ಚಾಗಿದೆ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಚಿರತೆಗಳ ಸಂತತಿ ಹೆಚ್ಚಳವಾಗಿದೆಯೇನೋ ಅನ್ನೋದಕ್ಕೆ ಪುರಾವೆಯಾಗಿ ಪ್ರತಿದಿನ ಒಂದಿಲ್ಲೊಂದು ಗ್ರಾಮ ಹಾಗೂ ಅರಣ್ಯ ಗಡಿಯ ಪ್ರದೇಶಗಳಲ್ಲಿ ಚಿರತೆ ಕಾಣಿಸಿಕೊಳ್ತಾ ಇದೆ. ಇದರಿಂದ ಗ್ರಾಮಸ್ಥರು ಹಾಗೂ ಪ್ರವಾಸಿಗರು ಆತಂಕದಲ್ಲಿದ್ದಾರೆ. ನನ್ನ ಹೆಸರು ಮಣಿಕಂಠ ಅಂತ, ಇದೇ ಸುಲ್ತಾನ್ಪೇಟೆ ಗ್ರಾಮಸ್ಥರು. ನಾವು ನಿನ್ನೆ ರಾತ್ರಿ ಇದೇ ರಸ್ತೆಯಲ್ಲಿ ಕಡಿಮೆ ಬಸವಣ್ಣ ರಸ್ತೆಯಲ್ಲಿ ಚಿರತೆ ಕಾಣಿಸ್ಕೊಂಡಿದೆ ಅಂತ ಹೇಳ್ಬಿಟ್ಟು ಒಂದು ಯಾರೋ ವಿಡಿಯೋ ಮಾಡಿಬಿಟ್ಟು ವೈರಲ್ ಮಾಡಿದ್ರು. ನೋಡಿ, ಇದೇ ಜಾಗದಲ್ಲಿ ಈ ಜಾಗದಲ್ಲಿ ಚಿರತೆ ಕಾಣಿಸ್ಕೊಂಡಿದೆ. ಈ ರಸ್ತೆ ಏನಿದೆ ಇದೊಂದು ತುಂಬ ಪ್ರವಾಸಿಗರು ಓಡಾಡ್ತಕ್ಕಂಥ ರಸ್ತೆ ಆಗಿದೆ. ದೊಡ್ಡಬಳ್ಳಾಪುರಕ್ಕೆ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಒಂದು ಮುಖ್ಯವಾದ ರಸ್ತೆ ಆಗಿದೆ. ಸುಮಾರು ಜನ ಈ ರಸ್ತೆಯನ್ನು ಬಳಸ್ಕೊಳ್ತಾರೆ ಓಡಾಡೋದಕ್ಕೆ. ನಂದಿ ಬೆಟ್ಟಕ್ಕೆ ಹೋಗ್ತಾರೆ, ನಂದಿ ಬೆಟ್ಟದಿಂದ ಈಶಾ ಫೌಂಡೇಶನ್ಗೆ ತುಂಬ ರಾತ್ರಿಯಿಂದ ಬೆಳಗ್ಗೆವರೆಗೂ ತುಂಬ ಜನ ಓಡಾಡ್ತಕ್ಕಂಥ ಜಾಗ ಆಗಿದೆ ಇದು. ಸೊ ಈ ರಸ್ತೆಯಲ್ಲಿ ಚಿರತೆ ಕಾಣಿಸ್ಕೊಂಡಿರೋದು ಇವಾಗ ಜನಗಳಿಗೆ ಒಂದು ಭಯಭೀತಿಯನ್ನು ಹುಟ್ಟಿಸಿದೆ. ಈ ಥರ ಚಿರತೆ ಕಾಣಿಸ್ಕೊಂಡಿರೋದು ನಮಗೂ ಒಂಥರ ಭಯ ಆಗ್ತಾ ಇದೆ. ಯಾಕಂದರೆ ಈ ಲೋಕಲಲ್ಲಿ ತುಂಬ ಜನ ನಮ್ಮ ರೈತರು ಇರ್ಬೋದು, ಮತ್ತು ತುಂಬ ಜನ ಈ ಕಾಡಿನ ತಪ್ಪಲುಗಳಲ್ಲಿ ಏನು ಕುರಿಗಳು ಮೇಕೆಗಳು ಮೇಯಿಸ್ಕೊಂಡಿರ್ತಾರೆ. ಸೊ ಅವ್ರ ಮೇಲೆ ಎಲ್ಲಿ ಅಟ್ಯಾಕ್ ಮಾಡುತ್ತೋ ಅಂತ ಹೇಳ್ಬಿಟ್ಟು ನಮಗೂ ಒಂಥರ ಭಯ ಆಗ್ತಾ ಇದೆ. ದಯವಿಟ್ಟು ಇದಕ್ಕೇನೋ ಒಂದು ಸ್ವಲ್ಪ ಪರಿಷ್ಕಾರ ಹುಡುಕಬೇಕು. ಅರಣ್ಯ ಇಲಾಖೆ ಆಗಿರ್ಬೋದು, ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು, ಒಂದು CCTV ಕ್ಯಾಮ್ರಾ ಅಳವಡಿಸೋದಾಗಿ ಸೂಚನಾ ಫಲಕಗಳಾಗಬೇಕು. ಯಾಕಂದರೆ ರಾತ್ರಿ ಹೊತ್ತು ಗೊತ್ತಾಗೋದಿಲ್ಲ ಪ್ರವಾಸಿಗರಿಗೆ. 11 ಗಂಟೆ 12 ಗಂಟೆ ರಾತ್ರಿಯಲ್ಲಿ ಬೈಕ್ಗಳಲ್ಲಿ ಬಂದುಬಿಡ್ತಾರೆ. ಸೊ ಅಟ್ಯಾಕ್ ಮಾಡಿದ್ರೆ ತುಂಬ ತೊಂದರೆ ಆಗುತ್ತೆ ಅವ್ರಿಗೂ. ಸೊ ಈ ಅಧಿಕಾರಿಗಳು ತುಂಬ ಇದಕ್ಕೆ ಎಚ್ಚೆತ್ಕೊಂಡು ಒಂದು ಸೂಚನಾ ಫಲಕಗಳು ಮೊದಲೇ ಹಾಕಬೇಕಾಗುತ್ತೆ. ಅಲ್ಲಿ ಕೆಳಗಡೆ ಸುಲ್ತಾನ್ಪೇಟೆ ಹತ್ರ, ಹೆಗ್ಡಳ್ಳಿ ಹತ್ರ ಚಿರತೆ ಇದೆ ಎಚ್ಚರಿಕೆ ಅಂತೇಳ್ಬಿಟ್ಟು ಒಂದು ಸೂಚನಾ ಫಲಕಗಳು ಅಳವಡಿಸೋದ್ರಿಂದ ಅವ್ರಿಗೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಸೊ ನೋಡಿ, ಇದೇ ಜಾಗದಲ್ಲಿ ನೋಡಿ, ಇಲ್ಲಿ ಒಂದು ದಾರಿ ಬಿದ್ದಿದೆ. ಇದೇ ದಾರಿಯಲ್ಲಿ ಹತ್ಕೊಂಡು ಹೋಗಿದೆ ನೋಡಿ, ಇದೆಲ್ಲ ಜಾಡ್ ಬಿದ್ದಿದೆ ನೋಡಿ, ಜಾಡಲ್ಲಿ. ಸೊ ಇದೊಂಥರ ಒಂದು ಜನರಿಗೆ ಭಯಭೀತಿ ಹುಡ್ತಕ್ಕಂಥ ಇದು. ನಾವೆಲ್ಲ ಬೇರೆ ಬೇರೆ ಫೇಕ್ ನ್ಯೂಸ್ ಆಗ್ತಾಯಿದ್ರು. ನಂದಿ ಬೆಟ್ಟ ಅಂದ್ಬಿಟ್ಟು ಬೇರೆ ಕಡೆ ಎಲ್ಲ ಚಿರತೆ ಬಂದು ಅದು ನಂದಿ ಬೆಟ್ಟ ಅಂತ ಹೇಳ್ಬಿಟ್ಟು ಸುಮ್ಮನೆ ತೋರಿಸ್ತಾ ಇದ್ರು. ನಾವು ಬಿಡು ಬೇರೆ ನಾವು ನಂದಿ ಬೆಟ್ಟಲ್ಲಿ ನೋಡಿದ್ವಲ್ಲ, ಈ ಜಾಗ ನಮ್ದಲ್ಲ ಅಂತ ಅಂದ್ಕೊಳ್ತೀವಿ. ಈ ನೆನ್ನೆ ನಾವು ನೋಡಿರೋದು ಈ ಜಾಗ, ನಾವು ಓಡಾಡ್ತಕ್ಕಂಥ ಜಾಗದಲ್ಲೇ ಕಾಣಿಸ್ಕೊಂಡಿರೋದು ನಮಗೂ ತುಂಬ ಭಯಭೀತಿ ಆಗಿದೆ. ತುಂಬ ಇದೊಂಥರ ಸರ್ಕಾರ ಎಚ್ಚೆತ್ಕೊಬೇಕು, ಮತ್ತು ಎಲ್ಲರೂ ಅರಣ್ಯ ಇಲಾಖೆ ಎಚ್ಚೆತ್ಕೊಬೇಕು. ಮುಂದೆ ಏನು ಕೆಟ್ಟ ಇದು ಆಗದಿದ್ದಂಗೆ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಎಲ್ಲರ ಹತ್ರನೂ ಕೇಳ್ಕೊಳ್ತೀವಿ. ಇನ್ನು ನಂದಿ ಬೆಟ್ಟಕ್ಕೆ ಅಂಟಿಕೊಂಡಂತೆ ಇರುವ ಕಣಿವೆ ಬಸವಣ್ಣ ದೇವಾಲಯದ ಬಳಿ ನಂದಿ ಬೆಟ್ಟಕ್ಕೆ ಬರುವ ಪ್ರವಾಸಿಗರು ಇದೇ ರಸ್ತೆ ಮೂಲಕ ನಂದಿ ದೇವಾಲಯ, ಚಿಕ್ಕಬಳ್ಳಾಪುರ ನಗರ, ದೊಡ್ಡಬಳ್ಳಾಪುರ ನಗರಕ್ಕೆ ರಸ್ತೆ ಸಂಪರ್ಕ ಇದೆ. ಅದರಲ್ಲೂ ಕಣಿವೆ ಬಸವಣ್ಣ ದೇವಾಲಯದ ಬಳಿ ಪ್ರತಿನಿತ್ಯ ನೂರಾರು ಜನರು ದೇವಾಲಯಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಈ ಚಿರತೆ ಸಂಚಾರದಿಂದ ರಾತ್ರಿ ಸಮಯದಲ್ಲಿ ಇಲ್ಲಿ ಸಂಚಾರ ಮಾಡೋದು, ಓಡಾಡೋದು ತುಂಬಾ ಭಯವಾಗ್ತಿದೆ ಅಂತ ಅರಣ್ಯ ಇಲಾಖೆ ಎಚ್ಚರಿಕೆ ವಹಿಸಬೇಕು ಅಂತ ಸ್ಥಳೀಯರು ಮನವಿ ಮಾಡಿದ್ದಾರೆ. ವಿನಯ್ ಕುಮಾರ್ ಅಂತ ನಮ್ಮ ಹೆಸರು, ಸುಲ್ತಾನ್ಪೇಟೆ ಗ್ರಾಮದವರು. ಇಲ್ಲೇ ಕಣಿವೆ ಬಸವಣ್ಣ ದೇವಸ್ಥಾನದಲ್ಲಿ ಅರ್ಚಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ದೇವಸ್ಥಾನದಿಂದ ಒಂದು ಸ್ವಲ್ಪ ಮೇಲಕ್ಕೆ ಎಲ್ಲ ಒಂದು 100 ಮೀಟರ್ ಮೇಲಲ್ಲಿ ರಾತ್ರಿ ಚಿರತೆ ಕಾಣಿಸ್ಕೊಂಡಿದೆ. ಅರಣ್ಯ ಇಲಾಖೆಯವರು ದಯವಿಟ್ಟು ಏನಾದರೂ ಡ್ರೋನ್ ಏನಾದರೂ ಇಟ್ಟು ಚಿರತೆ ಹಿಡಿಬೇಕು. ರಾತ್ರಿ ಹೊತ್ತೆಲ್ಲ 2 ವೀಲರಲ್ಲಿ ಒಬ್ಬೊಬ್ಬರೇ ಓಡಾಡ್ತಾ ಇರ್ತಾರೆ ಗಾಡಿಯಲ್ಲಿ. ಯಾರು ಪ್ರಾಣ ಹಾನಿ ಆಗೋಕ್ಕೆ ಮೊದಲೇ ಎಚ್ಚೆತ್ಕೊಂಡು ಅಧಿಕಾರಿಗಳು ಒಂದು ಸ್ವಲ್ಪ ಕ್ರಮ ಕೈಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ನಿಮ್ಗೆ ಯಾವ ರೀತಿ ಭಯ ಆಗ್ತದೆ ಈ ರೀತಿ ಓಡಾಡೋಕ್ಕೆ? ನಾವೆಲ್ಲ ಒಂದು 100 ಮೀಟರ್ ದೂರದಲ್ಲೇ ಇದ್ದೀವಿ ಸರ್. ನಾವು ಸಂಜೆ ಆದರೆ ಬೇಗ ಮನೆಗೆ ಹೋಗೋಣ ಅನಿಸುತ್ತೆ. ಇನ್ನು ಕತ್ಲಲ್ಲಿ ದೇವ್ರ ಪೂಜೆಗೆ ಯಾರೋ ದೂರದಿಂದ ಭಕ್ತರು ಬರ್ತಾ ಇರ್ತಾರೆ, ಎಲ್ರಿಗೂ ಫೋನ್ ಮಾಡಿ ಹೇಳ್ಬಿಡ್ತೀವಿ ಆದಷ್ಟು ಬೇಗ ಬನ್ನಿ ಅಂತೇಳಿ. ತುಂಬ ಭಯನೇ ಆಗುತ್ತೆ ನಮಗೂ. ಇಲ್ಲಿ ಯಾರ್ಯಾರು ಜಾಸ್ತಿ ಓಡಾಡ್ತಾರೆ? ಪ್ರವಾಸಿಗರೆಲ್ಲ ಓಡಾಡ್ತಾ ಇರ್ತಾರೆ ಅಂತ? ಹೌದು ಸರ್, ಬೆಂಗಳೂರಿಂದ ತುಂಬ ಬರ್ತಾರೆ ನಂದಿ ಹಿಲ್ಸ್ಗೆ ಈ ರಜಾ ದಿನಗಳಲ್ಲಂತೂ, ಶನಿವಾರ ಭಾನುವಾರಗಳಲ್ಲಿ. ಆದಷ್ಟು ಯಾರಿಗೂ ತೊಂದರೆ ಆಗಕ್ಕೆ ಮೊದಲೇ ಅಧಿಕಾರಿಗಳು ಎಚ್ಚೆತ್ಕೊಂಡ್ರೆ ತುಂಬ ಒಳ್ಳೆಯದು. ಇದರಿಂದ ಎಲ್ಲರೂ ಭಯಭೀತರಾಗಿದ್ದಾರಾ? ಹೌದೌದು ಸರ್, ಎಲ್ರಿಗೂ ಭಯನೇ ಅಲ್ವಾ ಚಿರತೆ ಅಂದರೆ. ಸೊ ನೀವು ಇದು ಮೊದಲೇ ಬಾರಿ ಬಂದಿದೆಯಾ ಅಥವಾ ಇದು ಸುಮಾರು? ಇಲ್ಲ ಸರ್, ತುಂಬ ದಿನದಿಂದ ಓಡಾಡ್ತಾ ಇದೆ ಅಂತೇಳಿದೆ. ಸುಲ್ತಾನ್ಪೇಟೆ ಗ್ರಾಮಕ್ಕೆ ಹಸು ಕರುಗಳೆಲ್ಲನೂ ಒಂದು ಸ್ವಲ್ಪ ತಿಂದಿದೆ. ಸುಮಾರು 2 ವರ್ಷದಿಂದನೂ ನಡೀತಾ ಇದೆ ಇದು. ಯಾರು ಇನ್ನೂ ಏನು ಕ್ರಮ ಕೈಗೊಂಡಿಲ್ಲ ಸರ್. ಇನ್ನು ಘಟನೆಯ ಮಾಹಿತಿ ಪಡೆದ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ರಸ್ತೆಯಲ್ಲಿ ನಂದಿಗಿರಿಧಾಮ ಹಾಗೂ ನಂದಿಗೆ ಬರುವಂತಹ ಪ್ರಯಾಣಿಕರು ರಾತ್ರಿ ವೇಳೆ ಅನಗತ್ಯವಾಗಿ ರಸ್ತೆ ಬದಿ ನಿಲ್ಲದೆ ಜಾಗರೂಕರಾಗಿ ಸಂಚರಿಸುವಂತೆ ಅರಣ್ಯ ಇಲಾಖೆ ಮನವಿ ಮಾಡಿದೆ.
ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.